ನೀವು ಬ್ಲಾಗ್ ಅಥವಾ ವೆಬ್ಸೈಟ್ ಅನ್ನ ರನ್ ಮಾಡ್ತಿದ್ದೀರಾ? ಗೂಗಲ್ ಇಂದ ಟ್ರಾಫಿಕ್ ಬರ್ತಿಲ್ಲ ಅಂತ ಟೆನ್ಷನ್ ಆಗ್ತಿದ್ದೀರಾ? ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಫ್ರೀ ಟೂಲ್ ಬಗ್ಗೆ ಹೇಳ್ತೀನಿ. ಸೊ ಆ ಟೂಲ್ ಅನ್ನ ನೀವು ಯೂಸ್ ಮಾಡಿದ್ದೆ ಆದಲ್ಲಿ ನಿಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್‌ಗೆ ಗೂಗಲ್ ಇಂದ ಟ್ರಾಫಿಕ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಬೆಸ್ಟ್ ಪಾರ್ಟ್ ಏನಂತಂದ್ರೆ ಇದು ಕಂಪ್ಲೀಟ್ಲಿ ಫ್ರೀ. ನಮಸ್ಕಾರ ಫ್ರೆಂಡ್ಸ್, ನಾನು ರಾಜು. ಸೊ ನಿಮ್ಗೆ ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಆ ಟೂಲ್ ನೇಮ್ ಬಂದ್ಬಿಟ್ಟು ಗೂಗಲ್ ಸರ್ಚ್ ಕನ್ಸೋಲ್. ಸ್ನೇಹಿತರೆ, ಇವತ್ತು ನಾನು ಹೇಳುವಂತ ಟೂಲ್ ಹೆಸರು ಬಂದ್ಬಿಟ್ಟು ಗೂಗಲ್ ಸರ್ಚ್ ಕನ್ಸೋಲ್. ಸೊ ಇದು ತುಂಬಾ ಬ್ಲಾಗರ್ಸ್‌ಗಳಿಗೆ ವೆಬ್ಸೈಟ್ ಯೂಸ್ ಮಾಡ್ತಿರುವಂತ ಎಲ್ರಿಗೂ ಗೊತ್ತಿರುವಂತದ್ದೇ. ಸೊ ಗೂಗಲ್ ಸರ್ಚ್ ಕನ್ಸೋಲ್. ಸೊ ಅದರಲ್ಲಿ ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಮತ್ತೆ ಯಾವ ತರ ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಒಂದು ಟ್ರಾಫಿಕ್ ಅನ್ನ ಜಾಸ್ತಿ ಮಾಡಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸ್ಟೆಪ್ 1, ಕೀವರ್ಡ್ ಅನ್ನ ಫೈಂಡ್ ಮಾಡಬಹುದು. ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ನೀವು ಪರ್ಫಾರ್ಮೆನ್ಸ್ ಸೆಕ್ಷನ್‌ಗೆ ಹೋದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಆಲ್ರೆಡಿ ರ್ಯಾಂಕ್ ಆಗಿರುವಂತ ಪೋಸ್ಟ್‌ಗಳು ಮತ್ತೆ ಕೀವರ್ಡ್ಸ್‌ಗಳು ನಿಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಪೋಸ್ಟ್ ಒಂದು 8th ಪೊಸಿಷನ್ ಅಲ್ಲಿ ಸರ್ಚ್ ಅಲ್ಲಿ ಇತ್ತು ಅಂತಂದ್ರೆ ನೀವು ಅದನ್ನ ಸ್ವಲ್ಪ ಎಸ್‌ಇಒ ನ ಇಂಪ್ರೂವ್ ಮಾಡಿ ಅದನ್ನ 3rd ಪೊಸಿಷನ್‌ಗೆ ತರೋ ತರ ನೀವು ಮಾಡಬಹುದು. ಇದೊಂದು ಬೆಸ್ಟ್ ಟ್ರಾಫಿಕ್ ಅನ್ನ ಇನ್ಕ್ರೀಸ್ ಮಾಡಕ್ಕೆ ಇರುವಂತ ಒಂದು ಮೆಥಡ್ ಅಂತಾನೆ ಹೇಳ್ಬೋದು. 2 ಬಂದ್ಬಿಟ್ಟು ಲೋ ಹ್ಯಾಂಗಿಂಗ್ ಕೀವರ್ಡ್ ಸ್ಟ್ರಾಟಜಿ ಅಂತ. ಪೊಸಿಷನ್ 5 ರಿಂದ 20 ಒಳಗಡೆ ಇರುವಂತಹ ಒಂದು ಕೀವರ್ಡ್ಸ್ ಗಳ ಮೇಲೆ ಫೋಕಸ್ ಅನ್ನ ಮಾಡಿ ಕಂಟೆಂಟ್ ಅನ್ನ ಅಪ್ಡೇಟ್ ಮಾಡಿ ಇಂಟರ್ನಲ್ ಲಿಂಕ್ಸ್ ಗಳನ್ನ ಹಾಕಿ ಎಕ್ಸ್ಟ್ರಾ ಹೆಡ್ಡಿಂಗ್ಸ್ ಗಳನ್ನ ಆಡ್ ಮಾಡಿ. ಇದರಿಂದ ಕ್ವಿಕ್ ರ್ಯಾಂಕಿಂಗ್ ಗೆ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಿಟಿಆರ್ ಅನ್ನ ಇನ್ಕ್ರೀಸ್ ಮಾಡಿ. ಪೇಜಸ್ ಸೆಕ್ಷನ್ ಗಳಲ್ಲಿ ಸಿಟಿಆರ್ ಕಮ್ಮಿ ಇರುವಂತಹ posts ಗಳನ್ನ ನೋಡಿ. ಟೈಟಲ್ ಮತ್ತೆ ಮೆಟಾ ಡಿಸ್ಕ್ರಿಪ್ಷನ್ ಅನ್ನ ಸ್ವಲ್ಪ ಇಂಪ್ರೂವ್ ಮಾಡಿ. ಕ್ಯಾಚಿ ಟೈಟಲ್ ಇತ್ತಪ್ಪ ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮ ಒಂದು ಏನ್ ಟ್ರಾಫಿಕ್ ಇರುತ್ತೆ ಇನ್ಕ್ರೀಸ್ ಆಗೋಕೆ ಶುರು ಆಗುತ್ತೆ. ಅಂದ್ರೆ ಕ್ಲಿಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೀವು ರೆಗ್ಯುಲರ್ ಆಗಿ ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ, ನೋಡ್ತಾ ಇದ್ರಿ ಅಂತಂದ್ರೆ ಅದರಲ್ಲಿ ನಿಮಗೆ ಯಾವ ಪೋಸ್ಟ್ ಗಳನ್ನ ಅಪ್ಡೇಟ್ ಮಾಡಬೇಕು, ಯಾವ ಕೀವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡಬಹುದು. ಸೊ ಆ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಪೋಸ್ಟ್ ಗಳನ್ನ ಹಾಕಬಹುದು, ಇಲ್ಲ ಪೋಸ್ಟ್ ಗಳನ್ನ ಅಪ್ಡೇಟ್ ಮಾಡಬಹುದು. ಹೊಸ ಕಂಟೆಂಟ್ ಗಳನ್ನ ಹಾಕೋಕ್ಕೂ ಮುಂಚೆ ಹಳೆ ಕಂಟೆಂಟ್ ಅಲ್ಲಿ ಇರುವಂತಹ ಒಂದು ಕೀವರ್ಡ್ಸ್ ಗಳನ್ನ ಆಪ್ಟಿಮೈಸ್ ಮಾಡಿ. ಇದರಿಂದ ನಿಮ್ಮ ಒಂದು ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಫ್ರೆಂಡ್ಸ್, ಎಕ್ಸ್ಪೆನ್ಸಿವ್ ಇರುವಂತಹ ಒಂದು ಟೂಲ್ಸ್ ಗಳು ನಮಗೆ ಅವಶ್ಯಕತೆ ಇಲ್ಲ. ಸೊ ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಸರಿಯಾಗಿ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ 100% ಆಗಿ ನಿಮ್ಮ ಟ್ರಾಫಿಕ್ ಅನ್ನ ನೀವು ಇನ್ಕ್ರೀಸ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.